ಡೆಲಿವರಿ ನಂತರ ತಾಯಿ ಆರೋಗ್ಯದ ಬಗ್ಗೆ ಕಡೆಗಣಿಸಿದ್ರೆ ಏನಾಗುತ್ತೆ ಗೊತ್ತಾ? ಮಗು ಮಾತ್ರ ಅಲ್ಲ, ತಾಯಿ ಆರೋಗ್ಯವಾಗಿದ್ರೆ ಮಾತ್ರ ಮಗು ಆರೋಗ್ಯವಾಗಿರುತ್ತೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನೀವು ನಿಮ್ ಡೆಲಿವರಿ ನಂತರ ಯಾವ ರೀತಿ ನಿಮ್ ದೇಹದ ಕಾಳಜಿ ವಹಿಸಬೇಕು, ಈ ಸ್ಟಿಚಸ್ ಇನ್ಫೆಕ್ಷನ್ ಆಗ್ಬಾರ್ದು ಅಂತಂದ್ರೆ ಯಾವ ತಪ್ಪು ಮಾಡಬಾರ್ದು, ಎದೆ ಹಾಲಿನ ಉತ್ಪತ್ತಿ ಹೆಚ್ಚಾಗ್ಬೇಕಂತಂದ್ರೆ ಏನ್ ಮಾಡ್ಬೇಕು, ನಿಮ್ ದೇಹ ಅದು ಬ್ಯಾಕ್ ಪೇನ್ ಬರಬಾರ್ದು, ದೇಹ ವೀಕ್ನೆಸ್ ಅನಿಸ್ಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು, ಇವೆಲ್ಲರ ಬಗ್ಗೆ ಒಂದೊಂದಾಗಿ ತಿಳ್ಕೊಂತಾ ಹೋಗೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೀಯಿಂಗ್ ಮಾಮ್ ಕನ್ನಡ. ಡೆಲಿವರಿ ನಂತರ ತಾಯಿಯ ದೇಹ ತುಂಬಾ ದುರ್ಬಲವಾಗಿರುತ್ತೆ. ಇರೆಸ್ಪೆಕ್ಟಿವ್ ಆಫ್ ಸಿ ಸೆಕ್ಷನ್ ಡೆಲಿವರಿ ಅಥವಾ ನಾರ್ಮಲ್ ಡೆಲಿವರಿ, ಯಾವುದೇ ಡೆಲಿವರಿ ಆಗಿರ್ಲಿ, ನಿಮ್ದು ಆ ಡೆಲಿವರಿ ಪೇನ್ ಆಗಿರಬಹುದು, ಸ್ಟಿಚಸ್ ಹಾಕಿರೋ ನೋವು, ಬೆನ್ನಿಗೆ ಮಾಡಿದಂತ ಇಂಜೆಕ್ಷನ್, ಇವೆಲ್ಲರ ನೋವಿಂದ ದೇಹ ತುಂಬಾ ವೀಕ್ ಆಗಿರುತ್ತೆ. ಇವೆಲ್ಲದಕ್ಕೂ ನಿಮ್ ದೇಹ ಬ್ಯಾಕ್ ಟು ನಾರ್ಮಲ್ ಪೊಸಿಷನ್ ಬರಬೇಕು ಅಂತಂದ್ರೆ ನಿಮ್ಗೆ ರೆಸ್ಟ್ ಅತಿ ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ನೀವು ನಿಮ್ ಡೆಲಿವರಿ ನಂತರ ಅಟ್ಲೀಸ್ಟ್ 6 ರಿಂದ 8 ವಾರಗಳವರೆಗಾದ್ರೂ ತುಂಬಾ ರೆಸ್ಟ್ ತಗೋಬೇಕಾಗುತ್ತೆ. ಯಾವುದೇ ರೀತಿ ಹೆವಿ ಕೆಲಸ ಮಾಡಕ್ ಹೋಗ್ಬೇಡಿ, ಭಾರವಾದ ವಸ್ತು ಎತ್ತಕ್ ಹೋಗ್ಬೇಡಿ. ಮತ್ತೆ ಈ ಸಮಯದಲ್ಲಿ ನೀವು ಒಳ್ಳೆ ನಿದ್ದೆ ಕೂಡ ಅತಿ ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ನಿಮ್ ಮಗು ಯಾವಾಗ ಮಲಗುತ್ತಲ್ಲ ಆ ಸಮಯದಲ್ಲೆಲ್ಲ ಮಲಗ್ತಾ ಬನ್ನಿ. ಸ್ಪೆಷಲಿ 1.5 ತಿಂಗಳು 2 ತಿಂಗಳವರೆಗಾದ್ರೂ ಮಗು ನೈಟ್ ಟೈಮ್ದಲ್ಲಿ ಒಂದು 3 ರಿಂದ 4 ಬಾರಿ ಆದ್ರೂ ಫೀಡ್ ಎದ್ದೇಳ್ತಿರುತ್ತೆ. ಸೊ ನಿಮ್ಗೊಂದು ಎಷ್ಟೆಷ್ಟು ನಿದ್ದೆ ಸಿಗೋದಿಲ್ಲ. ಸೊ ಹಾಗಾಗಿ ಡೇ ಟೈಮ್ದಲ್ಲಿ ಕೂಡ ಮಗು ಯಾವಾಗ ಮಲಗುತ್ತಲ್ಲ ಆ ಸಮಯದಲ್ಲಿ ನೀವು ಕೂಡ ಮಲಗಿ ಒಂದು ಒಳ್ಳೆ ನಿದ್ದೆ ಪಡ್ಕೊಳ್ಳೋಕೆ ಪ್ರಯತ್ನ ಪಡಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಪೋಸ್ಟ್ ಡೆಲಿವರಿ ಡಯಟ್. ನೀವು ತಿನ್ನೋ ಆಹಾರ ಇವಾಗ ನಿಮ್ ದೇಹ ಮತ್ತೆ ನಿಮ್ ಮಗುವಿನ ದೇಹದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಒಂದು ಒಳ್ಳೆ ಪೌಷ್ಟಿಕ ಆಹಾರ ತುಂಬಾ ಮುಖ್ಯ ಆಗಿರುತ್ತೆ. ಸೊ ಆದಷ್ಟು ಗ್ರೀನ್ ವೆಜಿಟೇಬಲ್ಸ್, ಎಲ್ಲ ರೀತಿಯ ಹಸಿರು ಸೊಪ್ಪು ಸೇವಿಸ್ತಾ ಬನ್ನಿ. ಎಲ್ಲ ರೀತಿಯ ಹಣ್ಣುಗಳು, ಅದು ಸ್ಪೆಷಲಿ ಆಪಲ್, ದಾಳಿಂಬೆ, ಮತ್ತೆ ನೀರಿರುವಂತ ಕಲ್ಲಂಗಡಿ ಆಯ್ತು, ಸಪೋಟ, ಇವೆಲ್ಲ ಫ್ರೂಟ್ಸ್ ತಿಂತಾ ಬನ್ನಿ. ಇದರಿಂದ ನಿಮ್ ದೇಹ ಕೂಡ ಬ್ಯಾಕ್ ಟು ನಾರ್ಮಲ್ ಪೊಸಿಷನ್ ಬಂದು ಒಂದು ಒಳ್ಳೆ ಸ್ಟ್ರೆಂತ್ ಸಿಗುತ್ತೆ. ಮತ್ತೆ ಸ್ಪೆಷಲಿ ನೀವೇನಾದ್ರೂ ಹಾಲು ಕುಡಿಸೋ ತಾಯಿ ಆಗಿದ್ರೆ ಅಂತಂದ್ರೆ ಸೋಪು, ಜೀರಿಗೆ, ಮೆಂತೆಕಾಳನ್ನ ನೀರಲ್ಲಿ ನೆನೆಸಿಟ್ಟು ಆ ನೀರನ್ನ ಬೆಳಗ್ಗೆ ಕುಡಿಯೋದಾಯ್ತು, ಬೆಳ್ಳುಳ್ಳಿ, ಇವು ಐಟಮ್ಸ್ ಜಾಸ್ತಿ ತಿಂತಾ ಬನ್ನಿ. ಇದರಿಂದ ನಿಮ್ಮ ಹಾಲಿನ ಉತ್ಪತ್ತಿ ಚೆನ್ನಾಗಾಗಿ ನಿಮ್ಮ ಮಗುವಿನ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ. ಮತ್ತೆ ನಿಮ್ಗೂ ಒಂದು ಒಳ್ಳೆ ಸ್ಟ್ರೆಂತ್ ಸಿಗುತ್ತೆ. ಜೊತೆಗೆ ಪ್ರೋಟೀನ್ ಭರಿತ ಆಹಾರ ಸೇವಿಸ್ತಾ ಬನ್ನಿ. ನೀವೇನಾದ್ರೂ ನಾನ್ ವೆಜ್ ತಿಂತಿದ್ರಿ ಅಂತಂದ್ರೆ ವಾರಕ್ಕೊಂದ್ ಬಾರಿ ನಾನ್ ವೆಜ್ ತಿನ್ನಿ. ಎಗ್ ಸೇವಿಸ್ತಾ ಬನ್ನಿ. ಡೈರಿ ಪ್ರಾಡಕ್ಟ್ಸ್ ಸ್ಪೆಷಲಿ ಹಾಲು, ಮೊಸರು, ತುಪ್ಪ, ಇದನ್ನ ಜಾಸ್ತಿ ಸೇವಿಸ್ತಾ ಬನ್ನಿ. ಈ ತುಪ್ಪದಲ್ಲಿ ತುಂಬಾ ರೋಗ ನಿರೋಧಕ ಶಕ್ತಿ ಇದೆ. ಇದರಿಂದ ನಿಮ್ದು ಸ್ಟಿಚಸ್ ಆಯ್ತು, ನಿಮ್ಮ ಮತ್ತೆ ಅದು ಕಟ್ ಏನಿರುತ್ತಲ್ಲ ಸಿ ಸೆಕ್ಷನ್, ಅದು ಬೇಗ ಗುಣಮುಖವಾಗಕ್ಕೆ ಸಹಾಯ ಆಗುತ್ತೆ. ಇದಲ್ಲದೆ ನಿಮ್ ಮಗು ಕೂಡ ಇಮ್ಯೂನ್ ಪವರ್ ಹೆಚ್ಚು ಮಾಡಕ್ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಡೈಲಿ ಪ್ರತಿ 1-2 ತಿಂಗಳವರೆಗಾದ್ರೂ ಪ್ರತಿ ಊಟದಲ್ಲೂ ಈ ತುಪ್ಪ ಸೇವಿಸ್ತಾ ಬನ್ನಿ. ಈ ತುಪ್ಪ ತಿಂದ್ರೆ ನಂಗೆ ವೇಟ್ ಗೇನ್ ಆಗುತ್ತೆ ಅನ್ಕೊಂಡು ಈ ರೀತಿ ಸ್ಟಾರ್ಟಿಂಗ್ ಅಲ್ಲಿ ಪ್ಲೀಸ್ ಈ ರೀತಿ ಏನು ಚಿಂತೆ ಮಾಡಕ್ ಹೋಗ್ಬೇಡಿ. ಮುಂದೆ ಹೋಗ್ತಾ ಇದ್ದೇ ಇರುತ್ತಲ್ಲ, ನೀವು ಡಯಟ್ ಮಾಡೋದು, ನಿಮ್ ವೇಟ್ ಲೂಸ್ ಮಾಡ್ಕೊಳ್ಳೋದು, ಎಕ್ಸರ್ಸೈಸ್ ಮಾಡೋದು ಎಲ್ಲ ಇರುತ್ತೆ. ಒಂದು 3 ರಿಂದ 5 ತಿಂಗಳವರೆಗೂ ಏನ್ ಬಾಣಂತನ ಏನಂತಾರಲ್ಲ ಅದನ್ನೊಂದು ನೀಟಾಗಿ ಚೆನ್ನಾಗಿ ಮಾಡ್ಕೊಂಡ್ರೆ ಅಂತಂದ್ರೆ ನಿಮ್ ದೇಹ ಆಯ್ತು ಮತ್ತೆ ನಿಮ್ ಮಗುವಿನ ಆರೋಗ್ಯಕ್ಕೆ ಬೆಳವಣಿಗೆ ಸಹಾಯ ಆಗುತ್ತೆ. ಸೊ ಹಾಗಾಗಿ ಒಂದು ಒಳ್ಳೆಯ ಪೌಷ್ಟಿಕ ಆಹಾರ ಅತಿ ಮುಖ್ಯ ಆಗಿರುತ್ತೆ. ಆದಷ್ಟು ಒಂದು 3 ರಿಂದ 4 ತಿಂಗಳವರೆಗಾದ್ರೂ ಕಂಪನಿ ಆಹಾರದಿಂದ ದೂರ ಇರಿ. ಜಂಕ್ ಫುಡ್ ತಿನ್ನಕ್ ಹೋಗ್ಬೇಡಿ. ಅತಿ ಹೆಚ್ಚು ಮಸಾಲೆ ಪದಾರ್ಥಗಳಿಂದ ಕೂಡ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಯಾಕಪ್ಪ ಅಂತಂದ್ರೆ ನೀವು ತುಂಬಾ ಜಾಸ್ತಿ ಮಸಾಲೆ ಪದಾರ್ಥ ತಿನ್ನೋದ್ರಿಂದ ಮಗು ಜಾಸ್ತಿ ಕಕ್ಕೋದಾಯ್ತು, ಮಗುವಿನ ಹೊಟ್ಟೆ ನೋವು ಅಂದ್ರೆ ಮಗು ಕಾಲಿಕ್ ಪೇನ್ ಬರೋದಾಯ್ತು, ಮತ್ತೆ ಮಗುವಿನ ಹೊಟ್ಟೆ ಗ್ಯಾಸ್ ಇಡದಂಗಾಗುತ್ತೆ. ಸೊ ಹಾಗಾಗಿ ಈ ಮಸಾಲೆ ಪದಾರ್ಥದಿಂದ ಕೂಡ ಸ್ವಲ್ಪ ದೂರ ಇರಿ. ಹಾಗೆ ಜಂಕ್ ಫುಡ್ಸ್ ಕೂಡ ತುಂಬಾ ಜಾಸ್ತಿ ತಿನ್ನಕ್ ಹೋಗ್ಬೇಡಿ. ಇದರಿಂದ ಕೆಮ್ಮು ಬಂದು ನಿಮ್ ಮಗು ಕೂಡ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸ್ಪೆಷಲ್ ನಿಮ್ಗೆ ಏನಾದ್ರು ಸಿ ಸೆಕ್ಷನ್ ಆಗಿತ್ತು ಅಂತಂದ್ರೆ ಕರೆದಂತ ಪದಾರ್ಥ ತಿನ್ನೋದ್ರಿಂದ ಬೇಗ ಕೆಮ್ಮು ಬಂದ್ಬಿಡುತ್ತೆ. ನೀವು ಕೆಮ್ಮೋದ್ರಿಂದ ಸ್ಟಿಚಸ್ ಮೇಲೆ ಪ್ರೆಷರ್ ಬಿದ್ದು ಕೆಲವೊಂದ್ ಬಾರಿ ಸ್ಟಿಚಸ್ ಅದೆಲ್ಲ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕಂಪನಿ ಆಹಾರ, ಜಂಕ್ ಫುಡ್ಸ್, ಮಸಾಲೆ ಪದಾರ್ಥ, ಇವು 3ರಿಂದ ಆದಷ್ಟು ಸ್ವಲ್ಪ ದೂರ ಇರಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಹೈಡ್ರೇಷನ್. ಈ ನೀರು ಕುಡಿಯೋದು, ಇದು ತುಂಬಾ ಇಂಪಾರ್ಟೆಂಟ್. ಸ್ಪೆಷಲಿ ಹಳ್ಳಿ ಸೈಡ್ ಎಲ್ಲ ಒಂದು ಮಿತ್ ಇದೆ, ನೀವು ತುಂಬಾ ಜಾಸ್ತಿ ನೀರು ಕುಡಿಯಕ್ ಹೋಗ್ಬೇಡಿ. ತುಂಬಾ ಜಾಸ್ತಿ ನೀರು ಕುಡಿದ್ರೆ ಅಂತಂದ್ರೆ ಹಾಲ ನೀರಾಗಿಬಿಡುತ್ತೆ, ನೀರ ಆದಂತ ಹಾಲು ಕುಡಿದು ಮಗುವಿನೊಟ್ಟೆ ಊದ್ಕೊಂಡ್ಬಿಡುತ್ತೆ ಅಂತ ಈ ರೀತಿ ಎಲ್ಲ ಹೇಳ್ತಿರ್ತಾರೆ. ನಾನು ನನ್ನ ಫಸ್ಟ್ ಡೆಲಿವರಿ ಟೈಮ್ದಲ್ಲಿ ಇದನ್ನ ಕೇಳಿದ್ದೇನೆ. ಸೊ ಹಾಗಾಗಿ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಿದ್ದೀನಿ, ಇದ್ರ ಬಗ್ಗೆ ತಲೆ ಕೆಡಿಸ್ಕೋಕ್ ಹೋಗ್ಬೇಡಿ. ನೀವು ಎಷ್ಟು ಜಾಸ್ತಿ ನೀರು ಕುಡಿತೀರಿ ಅಷ್ಟು ನಿಮ್ಮ ಹಾಲಿನ ಉತ್ಪತ್ತಿ ಚೆನ್ನಾಗಾಗುತ್ತೆ, ನಿಮ್ ದೇಹ ಹೈಡ್ರೇಟ್ ಆಗಿರುತ್ತೆ. ನಿಮ್ಗೆ ಏನಾದ್ರು ಸಿ ಸೆಕ್ಷನ್ ಆಗಿತ್ತು ಅಂತಂದ್ರೆ ನಿಮ್ದು ಆ ವೂಂಡ್ ಏನಿರುತ್ತಲ್ಲ ಅದನ್ನ ಬೇಗ ಮಾಯ ಆಗಕ್ ಸಹಾಯ ಆಗುತ್ತೆ. ಅದು ಸ್ಪೆಷಲಿ ಆ ಇಂಜೆಕ್ಷನ್ಗಳು, ಆ ಟ್ಯಾಬ್ಲೆಟ್ಸ್ ಎಲ್ಲದರಿಂದ ನಿಮ್ ದೇಹ ತುಂಬಾ ಹೀಟ್ ಆಗಿರುತ್ತೆ. ನೀವು ಈ ಜಾಸ್ತಿ ನೀರು ಕುಡಿಯೋದ್ರಿಂದ ಬ್ಯಾಕ್ ಟು ನಾರ್ಮಲ್ ಪೊಸಿಷನ್ ಬರಕ್ಕೆ ಸಹಾಯ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಹೈಡ್ರೇಟ್ ಆಗಿರಿ.
ನಾನು ಪರ್ಸನಲ್ ಸಜೆಷನ್ ಅಂತಂದ್ರೆ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಕುಡಿದ್ರೆ ಒಳ್ಳೇದಂತೀನಿ. ಯಾಕಂದ್ರೆ ಇದರಿಂದ ನೀವು ಈ ಕೋಲ್ಡ್ ನಿಂದ ಅವಾಯ್ಡ್ ಮಾಡ್ಬೋದು. ಈ ಮಗು ಕೂಡ ಯಾವುದೇ ರೀತಿ ನೆಗಡಿ ಕೆಮ್ಮದೆಲ್ಲ ಬೇಗ ಬರೋದಿಲ್ಲ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸ್ವಚ್ಛತೆ. ಎಸ್, ಈ ಕ್ಲೀನಿನೆಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದ್ರೆ ಈ ಸಮಯದಲ್ಲಿ ಬ್ಲೀಡಿಂಗ್ ಆಗ್ತಿರುತ್ತೆ, ಅಂದ್ರೆ ರಕ್ತಸ್ರಾವ ಆಗ್ತಿರುತ್ತೆ. ಅದು ಏನಿಲ್ಲ ಅಂತಂದ್ರೆ ಒಂದು 15 to 30 days ವರೆಗೂ ಇದು ಕಾಮನ್ ಆಗ್ತಿರುತ್ತೆ. ಸಿ ಸೆಕ್ಷನ್ ಆಗಿರ್ಲಿ, ನಾರ್ಮಲ್ ಡೆಲಿವರಿನೇ ಆಗಿರ್ಲಿ, ಈ ರಕ್ತಸ್ರಾವ ಆಗೋದು ಕಾಮನ್. ಈ ಸಮಯದಲ್ಲಿ ಈ ಹೈಜೀನ್ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ದಿನಕ್ಕೆ 2 ಬಾರಿ ಆದ್ರೂ ಸ್ನಾನ ಮಾಡ್ತಾ ಬನ್ನಿ. ಇದರಿಂದ ನಿಮ್ ಮೈ ಕೂಡ ಹಗುರಾಗುತ್ತೆ, ನಿಮ್ಗೂ ಒಂದು ಫ್ರೆಶ್ ಫೀಲ್ ಆಗುತ್ತೆ, ಮತ್ತೆ ಯಾವುದೇ ರೀತಿ ಈ ಬ್ಲೀಡಿಂಗ್ ಇಂದ ಇನ್ಫೆಕ್ಷನ್ ಅದೆಲ್ಲ ಆಗೋದಿಲ್ಲ. ನಿಮ್ಗೆ ಏನಾದ್ರು ಸಿ ಸೆಕ್ಷನ್ ಆಗಿತ್ತು ಅಂತಂದ್ರೆ ಆ ಸ್ಟಿಚಸ್ ಕಂಪ್ಲೀಟ್ ಆಗಿ ಇಲ್ಲ, ನೆಕ್ಸ್ಟ್ ಡಾಕ್ಟರ್ ಪರ್ಮಿಷನ್ ಕೇಳಿನೇ ಸ್ನಾನ ಮಾಡಕ್ ಸ್ಟಾರ್ಟ್ ಮಾಡಿ. ಆ ಸ್ನಾನ ಮಾಡುವಾಗ ಸ್ಟಿಚಸ್ ಮೇಲೆ ಯಾವುದೇ ರೀತಿ ಉಗುರು ಅದೆಲ್ಲ ಹಚ್ಚಕ್ ಹೋಗ್ಬೇಡಿ. ಸುಮ್ಮನೆ ಲೈಟ್ ಆಗಿ ಒಂಚೂರು ಮೈಲ್ಡ್ ಆಗಿರೋಂಥ ಸೋಪ್ ಹಚ್ಕೊಂಡು ವಾಶ್ ಮಾಡ್ತಾ ಬನ್ನಿ. ಇದರಿಂದ ಸ್ಟಿಚಸ್ ಮೇಲೆ ಯಾವುದೇ ರೀತಿ ಇನ್ಫೆಕ್ಷನ್ ಅದೆಲ್ಲ ಆಗೋದಿಲ್ಲ. ಅಂಡ್ ನೆಕ್ಸ್ಟ್ ಈ ರಕ್ತಸ್ರಾವ ವಿಚಾರಕ್ಕೆ ಬಂತಂದ್ರೆ ನಿಮ್ಗೆ ನಾರ್ಮಲ್ ಪೀರಿಯಡ್ ಟೈಮ್ದಲ್ಲಿ ಯಾವ ಟೈಪ್ ಎಷ್ಟು ಬ್ಲೀಡಿಂಗ್ ಆಗ್ತಿರುತ್ತಲ್ಲ ಅಷ್ಟೇ ಆಗುತ್ತೆ. ತುಂಬಾ ಜಾಸ್ತಿ ಆಗ್ತಿದೆ, ಸ್ಮೆಲ್ ಆಡ್ ಆಗಿದೆ, ತುಂಬಾ ದುರ್ಗಂಧ ಬರ್ತಿದೆ, ನನ್ ಮೈ ಕೈ ಎಲ್ಲ ನೋವಾಗ್ತಿದೆ, ಸ್ವಲ್ಪ ಮೈಲ್ಡ್ ಆಗಿ ಜ್ವರ ಬಂದಂಗೆ ಆಗ್ತಿದೆ ಅಂತ ಈ ರೀತಿ ನಿಮ್ಗೆ ಏನಾದ್ರು ಫೀಲ್ ಅನ್ಸಿತ್ತು ಅಂತಂದ್ರೆ ಒಂದ್ಸರಿ ನೀವು ಡಾಕ್ಟರ್ನ ಭೇಟಿ ಮಾಡಿದ್ರೆ ಒಳ್ಳೇದು. ಅಂಡ್ ಇದ್ರ ಜೊತೆಗೆ ಈ ಹೊಟ್ಟೆ ಆಯ್ತು, ನಿಮ್ ದೇಹದ ಕಾಳಜಿ ಹೇಗಿರ್ತಪ್ಪ ಅಂತಂದ್ರೆ ನಿಮ್ದು ಹೊಟ್ಟೆ ಅದು ಏನು ಈ ಗರ್ಭಕೋಶ ಅಂತೀವಲ್ಲ, 9 ತಿಂಗಳು ಮಗುನ ಹೊತ್ಕೊಂಡಿರುತ್ತಲ್ಲ, ಅದು ಬಲೂನ್ ಟೈಪ್ ಉಟ್ಕೊಂಡಿರುತ್ತೆ. ಅದು ಬ್ಯಾಕ್ ಟು ನಾರ್ಮಲ್ ಪೊಸಿಷನ್ ಬರ್ಬೇಕಂತಂದ್ರೆ ಅದಕ್ಕೊಂದು ಸ್ವಲ್ಪ ಸಮಯ ಬೇಕಾಗುತ್ತೆ. ಸೊ ಹಾಗಾಗಿ ಈ ಸಮಯದಲ್ಲಿ ಅದು ಒಂದು ಸ್ವಲ್ಪ ಸಡಿಲವಾಗಿರುತ್ತೆ. ಸೊ ಈ ಸಮಯದಲ್ಲಿ ನೀವು ಏನಾದ್ರು ಬೆಲ್ಟ್ ಯೂಸ್ ಮಾಡ್ಬೇಕು ಅನ್ಕೊಂಡಿದ್ರಿ ಅಥವಾ ಬಟ್ಟೆ ಕಟ್ಕೋಬೇಕಂತ ಅನ್ಕೊಂಡಿದ್ರಿ ಅಂತಂದ್ರೆ ಅಟ್ಲೀಸ್ಟ್ ಒಂದು 15 ದಿನ 20 ದಿನಗಳ ನಂತರ ಯೂಸ್ ಮಾಡ್ತಾ ಬನ್ನಿ. ಇಫ್ ನಿಮ್ಗೆ ಏನಾದ್ರು ನಾರ್ಮಲ್ ಡೆಲಿವರಿ ಆಗಿತ್ತು ಅಂತಂದ್ರೆ, ಇಫ್ ನಿಮ್ಗೆ ಏನಾದ್ರು ಸಿ ಸೆಕ್ಷನ್ ಆಗಿತ್ತು ಅಂತಂದ್ರೆ ಸ್ಟಿಚಸ್ ನಿಮ್ಗೆ ರಿಮೂವ್ ಮಾಡೋಂತ ಹಾಕಿದ್ರು ಅಂತಂದ್ರೆ ರಿಮೂವ್ ಮಾಡಿ ನೆಕ್ಸ್ಟ್ ಬರುವಾಗ ಡಾಕ್ಟರ್ ಪರ್ಮಿಷನ್ ಕೇಳಿ, ನಾವು ಈ ರೀತಿ ಬೆಲ್ಟ್ ಯೂಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಸರ್, ಯೂಸ್ ಮಾಡ್ಬೋದಾ ಅನ್ಕೊಂಡು ಅವ್ರು ಓಕೆ ನೆಕ್ಸ್ಟ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಅಂಡ್ ಸ್ಟಾರ್ಟಿಂಗ್ ಅಲ್ಲೇ 1 ತಿಂಗಳು 2 ತಿಂಗಳವರೆಗೂ ತುಂಬಾ ಜಾಸ್ತಿ ವಾಕಿಂಗ್ ಮಾಡೋದಾಯ್ತು, ನನ್ನ ಬೆಲಿ ಫ್ಯಾಟ್ ತುಂಬಾ ಇದೆ, ನಾನು ಬೆಲಿ ಫ್ಯಾಟ್ ಕರಗಿಸ್ಬೇಕು ಅನ್ಕೊಂಡು ಎಕ್ಸರ್ಸೈಸ್ ಮಾಡೋದೆಲ್ಲ ಈ ರೀತಿ ಮಾಡಕ್ ಹೋಗ್ಬೇಡಿ. ನಾ ಆಗ್ಲೇ ಹೇಳಿದ್ದೀನಿ, ಮುಂದೆ ಇನ್ನು ತುಂಬಾ ಅಂದ್ರೆ ತುಂಬಾ ಟೈಮ್ ಇದೆ. ಈ ಸಮಯ ನಿಮ್ ದೇಹದ ಕಾಳಜಿ ಮತ್ತೆ ನಿಮ್ ಮಗುವಿನ ಬೆಳವಣಿಗೆ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಲಕ್ಷ್ಯ ಕೊಡ್ಬೇಕಾಗುತ್ತೆ. ಸೊ ಹಾಗಾಗಿ 6 ರಿಂದ 8 ವಾರಗಳವರೆಗೂ ಯಾವುದೇ ರೀತಿ ಎಕ್ಸರ್ಸೈಸ್ ವಾಕಿಂಗ್ ಅದೆಲ್ಲ ಸ್ವಲ್ಪ ಬೇಡ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಪೋಸ್ಟ್ ಪಾರ್ಟಮ್ ಮೆಂಟಲ್ ಹೆಲ್ತ್. ಮಾನಸಿಕ ಆರೋಗ್ಯ. ಈ ಸಮಯದಲ್ಲಿ ನಿಮ್ಗೆ ಸಡನ್ ಆಗಿ ಸಿಟ್ಟು ಬಂದಂಗ ಆಗೋದು, ಇರಿಟೇಷನ್ ಆಗೋದು, ಅಳು ಬಂದಂಗ ಆಗೋದು, ಈ ರೀತಿ ಎಲ್ಲ ಆಗ್ತಿರುತ್ತೆ. ಏನಪ್ಪಾ ಎಲ್ಲ ಜಗತ್ತಿನಲ್ಲಿರೋ ನೋಡು ಎಲ್ಲ ನನಗೆ ಒಬ್ಬೆಕಿಗೆ ಇದೇನೋ, ನಾನು ನೈಟ್ ಎದ್ದೇಳಬೇಕು, ಬೆಳಗ್ಗೆ ಮಾಡ್ಬೇಕು, ಅದು ಇದು ಬ್ಲೀಡಿಂಗು, ಬ್ಯಾಕ್ ಪೇನು ಇದೆಲ್ಲ ತಲೆ ಓಡ್ತಿರುತ್ತೆ. ಇದು ನಾವು ಹೆಣ್ಮಕ್ಳಾಗಿ ಹುಟ್ಟಿದ ಮೇಲೆ ಅನುಭವಿಸ್ಬೇಕಲ್ಲ, ಇದು ಫೇಸ್ ಎಲ್ಲರಿಗೂ ಬಂದೇ ಬರುತ್ತೆ. ಸೊ ಹಾಗಾಗಿ ಈ ಸಮಯದಲ್ಲಿ ನೀವು ಸ್ಟ್ರಾಂಗ್ ಇರಬೇಕು. ಇದು ಯಾಕಾಗುತ್ತಪ್ಪ ಅಂತಂದ್ರೆ ನಿಮ್ ದೇಹದಲ್ಲಿನ ಈ ಪ್ರೊಜೆಸ್ಟೆರಾನ್ ಮತ್ತು ಈಸ್ಟ್ರೋಜನ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಈ ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿ ಬ್ಯಾಕ್ ಟು ನಾರ್ಮಲ್ ಪೊಸಿಷನ್ ಬರ್ಬೇಕಂತಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಈ ರೀತಿ ಡಿಪ್ರೆಷನ್ ಆಗೋದು, ಸಿಟ್ಟು ಬಂದಂಗೆ ಆಗೋದು, ಈ ರೀತಿ ಎಲ್ಲ ಆಗ್ತಿರುತ್ತೆ. ಸೊ ನಿಧಾನಕ್ಕೆ ಎಲ್ಲ ಕರೆಕ್ಟ್ ಆಗುತ್ತೆ, ಯಾವುದೇ ರೀತಿ ಭಯ ಪಡಕ್ ಹೋಗ್ಬೇಡಿ. ಈ ಸಮಯದಲ್ಲಿ ನಿಮ್ ಮನೆಯವರಾಯ್ತು, ನೀನು ಹತ್ರ ಇದ್ದವ್ರಿಗೆ ಆಯ್ತು, ನಿಮ್ ಪಾರ್ಟ್ನರ್ ಜೊತೆ, ನಿಮ್ ಫ್ರೆಂಡ್ ಜೊತೆ ಎಲ್ಲ ನಿಮ್ ಫೀಲಿಂಗ್ಸ್ ಎಲ್ಲ ಶೇರ್ ಮಾಡ್ಕೊಳ್ಳಿ, ಖುಷಿನ ಹಂಚ್ಕೊಳ್ಳಿ, ದುಃಖನ ಹಂಚ್ಕೊಳ್ಳಿ, ಒಂದ್ ಸ್ವಲ್ಪ ಸಮಾಧಾನ ಅನ್ಸುತ್ತೆ. ಓವರ್ ಆಲ್ ಹೇಳ್ಬೇಕಪ್ಪ ಅಂತಂದ್ರೆ ನಿಮ್ ಆರೋಗ್ಯದ ಮೇಲೆ ನಿಮ್ ಮಗುವಿನ ಆರೋಗ್ಯ ಡಿಪೆಂಡ್ ಆಗಿರುತ್ತೆ. ನೀವು ಖುಷಿ ಮೇಲೆ ನಿಮ್ ಮಗುವಿನ ಖುಷಿ, ನಿಮ್ ಮನೆಯವ್ರ ಖುಷಿ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ನೀವು ನಿಮ್ ದೇಹನ ಕಾಳಜಿ ವಹಿಸ್ಕೊಳ್ಳಿ, ಆರೋಗ್ಯ ಬಗ್ಗೆ ಲಕ್ಷ್ಯ ಇಡಿ, ಖುಷಿಯಾಗಿರಿ. ಇದರಿಂದ ನೀವು ಖುಷಿಯಾಗಿರ್ತೀರಿ, ನಿಮ್ ಮಗು ಖುಷಿಯಾಗಿರುತ್ತೆ, ನಿಮ್ ಮನೆಯ ವಾತಾವರಣ ಖುಷಿಯಾಗಿರುತ್ತೆ. ತುಂಬಾ ಜಾಸ್ತಿ ಏನ್ ಭಯ ಪಡಕ್ ಹೋಗ್ಬೇಡಿ, ಟೆನ್ಷನ್ ತೊಗೊಳಕ್ ಹೋಗ್ಬೇಡಿ. ಜಸ್ಟ್ ಒಂದು 2 ತಿಂಗಳು ಇಲ್ಲ 3 ತಿಂಗಳವರೆಗೆ ಎಲ್ಲ ಅಂದ್ರೆ ಎಲ್ಲ ನಾರ್ಮಲ್ ಪೊಸಿಷನ್ ಬಂದು ನೀವು ನಿಮ್ ದೇಹ ಆಯ್ತು, ನಿಮ್ದು ರುಟೀನ್ ಎಲ್ಲ ಬ್ಯಾಕ್ ಟು ನಾರ್ಮಲ್ ಪೊಸಿಷನ್ ಬಂದು ಸೆಟ್ ಆಗ್ತದೆ. ಸೊ ಇದಿಷ್ಟು ಒಂದು ನಿಮ್ ದೇಹ ಡೆಲಿವರಿ ನಂತರ ಯಾವ ರೀತಿ ನಿಮ್ ದೇಹನ ಕಾಳಜಿ ವಹಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಬಹುದು. ಈ ಮಾಹಿತಿ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರಿಗಾನ ಯೂಸ್ ಆಗ್ಬೋದು ಅನ್ಕೊಂಡ್ರೆ ಶೇರ್ ಮಾಡಿ. ಇದೇ ರೀತಿ ರೆಗ್ಯುಲರ್ ವಿಡಿಯೋಗಳ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವು ಮತ್ತೆ ನಿಮ್ಮ ಮಗು ಇಬ್ರು ಆರೋಗ್ಯವಾಗಿರು. ಥ್ಯಾಂಕ್ ಯು.